ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಏನ್ ಭಗವಂತ, ನಾನು ಕುಡಿಬೇಕಾಗಿರೋ ನೀನೇ ಕಿತ್ಕೋತಾ ಇದೀಯಾ? ನಾನು ಕಿತ್ಕೊಂಡಿಲ್ಲ ಶಿವಪ್ರಸಾದ್, ಎತ್ಕೊಂಡೆ. ಅಷ್ಟಕ್ಕೂ ಇದು ದುಡ್ಡಲ್ವಲ್ಲ? ಅಯ್ಯೋ, ಕಿತ್ಕೊಳ್ಳಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ? ಶಿವಪ್ರಸಾದ್, ಅಕಸ್ಮಾತ್ ದುಡ್ಡು ಇದ್ದಿದ್ರು ನಾನು ಕಿತ್ಕೊಂಡ್ರೆ ನೀನ್ ಕೇಳ್ಬೋದಿತ್ತು. ಇವಾಗ ನಾನು ತಗೊಂಡಿದ್ ನೀರ್ ತಾನೆ, ಯಾಕೆ ಇಷ್ಟೊಂದು ಆತಂಕ? ಆತಂಕ ಅಲ್ಲ ಭಗವಂತ, ಬಿಕ್ಕಳಿಕೆ. ಅದಕ್ಕೆ ನೀರ್ ತಾನೇ ಕುಡಿಬೇಕು. ಹೌದಾ? ನಾನೆಲ್ಲೋ ಬಿಕ್ಕಳಿಕೆ ಬಂದ್ರೆ ಜನರಿಗೆ ದುಡ್ಡು ಕೊಟ್ರೆ ಸರಿ ಹೋಗ್ತಾರೆ ಅನ್ಕೊಂಡೆ. ಏನ್ ಭಗವಂತ, ಕಾಲ್ ಎಳಿತಾ ಇದೆಯಾ? ನನಗೆ ಕಾಲ ಎಳೆಯೋ ಅಭ್ಯಾಸ ಇದೆ, ಕಾಲ್ ಎಳೆಯೋ ಅಭ್ಯಾಸ ಇಲ್ಲ ಶಿವಪ್ರಸಾದ್. ಅದ್ ಸರಿ, ಕೆಳಗಿರೋರು ತಾನೇ ಕಾಲ್ ಎಳಿತಾರೆ. ನೀನೆಲ್ಲರಿಗಿಂತ ಮೇಲಿರೋನು, ನೀನೇನಿದ್ರು ಮೇಲೆ ಕೆಳೀತ್ಯಾ. ಅಯ್ಯೋ ಭಗವಂತ, ಬಿಕ್ಕಳಿಕೆ ಜಾಸ್ತಿ ಆಗ್ತಾ ಇದೆ, ಪ್ಲೀಸ್ ನೀರು ಕೊಡು. ನಿನಗೊಂದು ಸುವರ್ಣ ಅವಕಾಶ ಕೊಡ್ತೀನಿ ಶಿವಪ್ರಸಾದ್. ನೀರ್ ಬೇಕಾ ಅಥವಾ ದುಡ್ಡು ಬೇಕಾ? ಅಯ್ಯೋ ಭಗವಂತ, ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನೀರು ಕೊಡು. ನಿಲ್ತು, ಸಮಾಧಾನ ಆಯ್ತು ಭಗವಂತ. ದುಡ್ಡು ಕೊಟ್ಟಿದ್ದಿದ್ರೆ ಇಷ್ಟೊಂದು ಸಮಾಧಾನ ಸಿಕ್ತಿತ್ತ ಶಿವಪ್ರಸಾದ್? ಸಿಕ್ತಿರ್ಲಿಲ್ಲ, ಆದ್ರೆ ದುಡ್ಡಿದ್ದಿದ್ರೆ ಆನ್ಲೈನ್ ಅಲ್ಲಿ ನೀರ್ನ ಬುಕ್ ಮಾಡಿ ಮನೆಗೆ ತರಿಸ್ಕೋಬಹುದಾಗಿತ್ತಲ್ಲ. ನೀನ್ ಕೇವಲ ಬುದ್ಧಿವಂತ ಮಾತ್ರ ಅಲ್ಲ, ಅತಿ ಬುದ್ಧಿವಂತ ಅಂತ. ಥ್ಯಾಂಕ್ ಯು ಭಗವಂತ. ಭಗವಂತ, ಈಗ ನಂದೊಂದು ರಿಕ್ವೆಸ್ಟ್. ನಮ್ಮನೇಲಿ ನೀರಿನ ಸಮಸ್ಯೆ ಆಗಿದೆ. ನಮ್ಮನೇಲಿ ಮಾತ್ರ ಅಲ್ಲ, ನಮ್ಮ ಏರಿಯಾ ಪೂರ್ತಿ ಅದೇ ಸಮಸ್ಯೆ. ನನ್ನ ಹೆಂಡತಿ ನೀರು ಹಿಡಿಯಕ್ಕೆ ಬನ್ರಿ ಅಂತ ಕರಿತಾ ಇದ್ದಾಳೆ. ಇಲ್ಲಿಂದ ತುಂಬಾ ದೂರ ಹೋಗಿ ನೀರು ಹಿಡ್ಕೊಂಡು ಬರಬೇಕು. ಈ ಭಯ ನೀರನ್ನ ಪೋಲ್ ಮಾಡ್ಬೇಕಾದ್ರೆ ಯಾಕಿರ್ಲಿಲ್ಲ? ನೀರನ್ನ ಉಳಿಸ್ಬೇಕಲ್ವ ಶಿವಪ್ರಸಾದ್? ಆಹಾ, ನೀನು ಶುರು ಹಚ್ಕೊಂಡ್ಯಾ ಸೇವ್ ವಾಟರ್ ಸೇವ್ ಅರ್ಥ ಅಂತ. ಅಲ್ಲ ಭಗವಂತ, ನೀನೇ ಹೇಳ್ತಿರ್ತೀಯ ಪ್ರಕೃತಿ ಇರೋದೇ ನಮ್ಮ ರಕ್ಷಣೆಗೆ ಅಂತ. ಅಂಥದ್ರಲ್ಲಿ ಈ ಪ್ರಕೃತಿನ ರಕ್ಷಣೆ ಮಾಡೋಷ್ಟು ದೊಡ್ಡವರ ನಾವು? ಭಗವಂತ, ನೀರು ಉಳಿಸಿದ್ರೆ ಏನು ಬಂತು ಭಾಗ್ಯ, ದುಡ್ಡು ಉಳಿಸಿದ್ರೆ ಬರುತ್ತೆ ಭಾಗ್ಯ. ಸರ್ಕಾರದಲ್ಲಿ ಹಣಕಾಸು ಉಳಿತಾಯ ಇಲಾಖೆ ಅಂತ ಇದೆಯೇ ಹೊರತು ನೀರು ಉಳಿತಾಯ ಇಲಾಖೆ ಅಂತ ಇದೆಯಾ? ಇಲ್ಲ. ಇದರ ಅರ್ಥ ಏನು? ಉಳಿತಾಯ ಮಾಡಬೇಕಾಗಿರೋದು ಮನಿ, ನಾಟ್ ನೀರಿನ ಹನಿ. ಯಾಕೆಂದ್ರೆ ಪ್ರಪಂಚ ತುಂಬಾ ನೀರಿದೆ, ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ಲ. ಹಾಗಿದ್ರೆ ನಿಮ್ಮ ಮನೆಗೆ ನೀರಿನ ಸಮಸ್ಯೆ ಹೇಗೆ ಬಂತು? ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ವಲ್ಲ? ಅಯ್ಯೋ, ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಭಗವಂತ. ಇದೆಲ್ಲ ನಮ್ಮ ಮನೆಯವ್ರದ್ದು ಒಂದಿನ ಡ್ರಾಮಾ. ಒಂದಿನದ್ದ? ಇದಿನ್ನೂ ಆರಂಭ ಶಿವಪ್ರಸಾದ್. ನಡೆಯೋ ದಾರಿ ತುಂಬಾ ದೂರ ಇದೆ, ಅದು ಮರಳುಗಾಡಲ್ಲಿ. ಆಗ ನಿನ್ನ ಅಭಿಪ್ರಾಯ ಬದಲಾಗಬಹುದು. ಅಯ್ಯೋ, ನಮ್ಮ ರಾಜ್ಯದಲ್ಲಿ ಕಾಡನ್ನು ಬಿಡ್ತಾ ಇಲ್ಲ, ಮರಳನ್ನು ಬಿಡ್ತಾ ಇಲ್ಲ. ಇನ್ನು ಮರಳುಗಾಡು ಎಲ್ಲಿಂದ ಬರಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.